ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶು ಕನ್ನಡ ವ್ಲಾಗ್ಸ್. ಇವತ್ತು ನಾನು ಯೂಟ್ಯೂಬ್ನಲ್ಲಿ ಫಸ್ಟ್ ಲಾಂಗ್ ವಿಡಿಯೋ ಹಾಕ್ತಾ ಇದ್ದೀನಿ. ಬೇಸಿಕಲಿ ಇದು 3 ಡೇಸ್ ವ್ಲಾಗ್ ಆಗಿರುತ್ತೆ. ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ. ಥರ್ಸ್ಡೇ ಆಚೆ ಹೋಗಿರೋ ವ್ಲಾಗ್ ಆ್ಯಂಡ್ ಫ್ರೈಡೇ ಗೌರಿ ಹಬ್ಬ ಮತ್ತು ಸ್ಯಾಟರ್ಡೇ ಗಣಪತಿ ಹಬ್ಬದ ವ್ಲಾಗ್ ಹಾಕಿದ್ದೀನಿ. ಇನ್ ಡೀಟೇಲ್ ನೀವು ವೀಡಿಯೋದಲ್ಲಿ ನೋಡ್ಬೋದು. ಇದು ನನ್ನ ಫಸ್ಟ್ ಟ್ರೈ ಯೂಟ್ಯೂಬ್ ವೀಡಿಯೋದಲ್ಲಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಏನಾದ್ರು ಸಜೆಷನ್ ಇದ್ದರೆ ನನಗೆ ಕಮೆಂಟ್ ಹಾಕಿ. ಹಾಗೆ ಗಣಪತಿ ಹಬ್ಬದ ದಿನ ಒಂದು ದೊಡ್ಡ ಬ್ಲಂಡರೇ ಮಾಡಿದೆ, ಒಂದು ದೊಡ್ಡ ಅನಾಹುತ. ಬೇಜಾರಾಗಿತ್ತು ನಿಜ. ಇನಿಷಿಯಲ್ ಆಗಿ ನಾನೇನೋ ಫಸ್ಟ್ ಸ್ಟೆಪ್ ಮಾಡ್ತಾಯಿದ್ದೀನಿ, ಈ ಥರ ಯಾಕೆ ಆಯಿತು ಅಂತ ಅನ್ನಿಸ್ತು. ಬಟ್ ದೇವ್ರ ಥರ ನಮ್ಮಮ್ಮ ನನಗೆ ಬಂದು ಒಂದು ಸೊಲ್ಯೂಷನ್ ಕೊಟ್ಟರು. ಹಾಗೆ ಅದು ಕ್ವಿಕ್ಕಾಗಿ ರೆಡಿ ಆಯಿತು. ನೀವು ವಿಡಿಯೋದಲ್ಲಿ ನೋಡ್ಬೋದು ಏನು ಅಂತ. ಸೊ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಏನೇ ಸಜೆಷನ್ ಇದ್ದರೂ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ, ಸೊ ದಟ್ ಐ ಕ್ಯಾನ್ ಕರೆಕ್ಟ್ ಮೈ ಸೆಲ್ಫ್. ಏನೇ ತಪ್ಪಿದ್ರೂ ಅದನ್ನು ನಾನು ಸರಿ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ನಮಸ್ಕಾರ. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇದು ನನ್ನನ್ನು ನಾನೇ ಸೆಲ್ಫ್ ರೆಕಾರ್ಡಿಂಗ್ ಮಾಡ್ಕೊಂಡಿರೋ ಒಂದು ವೀಡಿಯೋ. ರೆಡಿಯಾಗಿದ್ದ ಪರ್ಪಸ್ ಬಂದು ಬ್ಯಾಂಕಿಗೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ರೆಡಿ ಆದ್ವಿ. ಹಾಗೆ ನನ್ನ ಮಗನ ಕರ್ಕೊಂಡು ಮೆಟ್ರೋ ಸ್ಟೇಷನ್ ರೀಚ್ ಆಗ್ತಾಯಿದ್ವಿ. ಅವನು ಗಣಪತಿ ಎಲ್ಲ ರೋಡಲ್ಲಿ ನೋಡಿಬಿಟ್ಟು ಯಾಕೆ ನಮ್ಮ ಮನೇಲಿ ಕೂರಿಸಲ್ಲ, ನನ್ನ ಫ್ರೆಂಡ್ಸ್ ಮನೇಲಿ ಕೂರಿಸ್ತಾರೆ ಅಂತ ಕೇಳ್ತಿದ್ದ. ಅದಕ್ಕೆ ನಾನು ಹೇಳಿದೆ, ನಾವು 9 ಇಯರ್ಸ್ ಮಾಡಿದ್ವಿ, ಈಗ ಕಂಟಿನ್ಯೂ ಮಾಡಲ್ಲ, ಅಜ್ಜಿ 9 ಇಯರ್ಸ್ ಆದಮೇಲೆ ಸ್ಟಾಪ್ ಮಾಡಿಬಿಟ್ರು ಅಂತ. ಅದಕ್ಕೆ ನಾವು ತಿರ್ಗಾ ಯಾವಾಗ ಮಾಡ್ತೀವಿ ಅಂತ ಕೇಳ್ದ. ಸೊ ನಾನು ಹೇಳಿದೆ, ನೀನು ದೊಡ್ಡವನಾಗು ಆವಾಗ ಮಾಡ್ತೀವಿ ಅಂತ. ಹಾಗೆ ಮೆಟ್ರೋ ತೊಗೊಂಡು SBI ಬ್ಯಾಂಕ್ ಅವೆನ್ಯೂ ರೋಡ್, ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಇರೋದು, ಅಲ್ಲಿ ಹೋಗಿ ರೀಚ್ ಆಗಿ ಸ್ವಲ್ಪ ಕೆಲಸ ಬ್ಯಾಂಕಲ್ಲಿ ಮುಗಿಸ್ಕೊಂಡು, ಹಾಗೆ ಬುಕ್ಸ್ ತೊಗೋಬೇಕಿತ್ತು, ಸ್ಟೋರಿ ಬುಕ್ಸ್, ಕಲರ್ ಬುಕ್ಸ್ ಮತ್ತು ಪೆನ್ಸಿಲ್ ಸ್ಕೆಚ್ ಅಂದರೆ ಇವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದನ್ನು ತಗೊಂಡು ತಿರ್ಗಾ ವಾಕಲ್ ಮೆಟ್ರೋ ಸ್ಟೇಷನ್ ರೀಚ್ ಆಗಿ ಸ್ವಲ್ಪ ಬಿಸಿಲು ತಡೆಯೋಕ್ಕಾಗಲಿಲ್ಲ. ಸೊ ಶುಗರ್ ಕೇನ್ ಜ್ಯೂಸ್ ಕುಡಿದ್ವಿ. ಈಗ ಅವ್ನು ನನಗೆ ಕೇಳ್ತಾ ಇದ್ದ, ಲೆಫ್ಟ್ ಹೋಗ್ತೀವಾ ರೈಟ್ ಹೋಗ್ತೀವಾ ಅಂತ. ನಾನು ನೀನೇ ಹೇಳು ಹೆಂಗೆ ಹೋಗ್ತೀವಿ ಮನೆಗೆ ಹೋಗ್ಬೇಕಂದ್ರೆ ಅಂತ ಹೇಳಿದೆ. ಅದಕ್ಕೆ ಅವ್ನು ಹೇಳ್ದ ರೈಟ್ ಸೈಡ್ ಅಂತ. ಈಸ್ ವೆರಿ ಇಂಟೆಲಿಜೆಂಟ್. ಹಾಗೆ ಅವ್ನು ಸಖತ್ ಖುಷಿ ಪಡ್ತಿದ್ದ. ಅವನಿಗೆ ಪೆನ್ಸಿಲ್ ಸ್ಕೆಚ್ ಬುಕ್ಸ್ ಮತ್ತು ಚಾರ್ಕೋಲ್ ಪೆನ್ಸಿಲ್, ಯಾವುದೋ ವೆರೈಟಿ ಇರೋ ಎರೇಸರ್ಸ್ ಅದನ್ನು ತೊಗೊಂಡಿದ್ದಕ್ಕೆ. ಸೊ ಆವಾಗ ನಾನು ಮಾಡಿರೋ ವೀಡಿಯೋ ಇದು ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ತೆಗೆದಿರೋ ವೀಡಿಯೋ, ಮೆಟ್ರೋದಲ್ಲಿ ಕೂತ್ಕೊಂಡು. ಈಗ ಅವ್ನು ಕೇಳ್ತಾ ಇದ್ದ, ಅಕ್ಕ ನಾವು ಮೆಟ್ರೋ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ಬೇಕಾ ಅಂತ. ನಾನು ಹೇಳಿದೆ, ಬೇಡ, ಒಂದು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತೀನಿ, ಅದ್ರ ಪ್ರಕಾರ ಆದರೆ ನಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅಂತ. ಹಾಗೆ ನಮ್ಮ ಚಿಕ್ಕಮ್ಮನ ಆಫೀಸ್ ಅಲ್ಲೇ ಇರೋದು. ನಮ್ಮ ಚಿಕ್ಕಮ್ಮನ ಹತ್ರ ಹೋದ್ವಿ. ನಮ್ಮ ಚಿಕ್ಕಮ್ಮ ಹಾಗೆ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಈಗ ಆಲ್ಟ್ರೇಷನ್ಗೆ ಹೋಗಬೇಕು ಅಂತ ಟೈಲರ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಚಿಕ್ಕಮ್ಮ ಅವ್ರ ಫ್ರೆಂಡಿಗೆ ಹಾಯ್ ಮಾಡಿದ್ರು. ಅವ್ರು ರೋಡಲ್ಲಿ ಸಿಕ್ಕಿದ್ರು, ಅವ್ರ ಫ್ರೆಂಡು. ಸೊ ಹಾಗೆ ಅವ್ರ ಜೊತೆಗೆ ಹೋದ್ವಿ ಟೈಲರ್ ಅಂಗಡಿಗೆ. ಇದು ಹಾಗೆ ಮುಗಿಸ್ಕೊಂಡ್ವಿ. ಇನ್ನೇನು ನಾನು ಸ್ವಲ್ಪ ಆಚೆ ನಿಂತಿದ್ದೆ, ಆವಾಗ ನನ್ನ ವಿದ್ವಾನ್ ಏನು ಮಾಡಿದೆ, ಒಂದು ಫೋಟೋ ತೆಗಿತೀನಿ ಕೊಡಿ ಅಂತ ಅಂದ್ಬಿಟ್ಟು ನನ್ನನ್ನು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಹಾಗೆ ಸ್ವಲ್ಪ ಕ್ರೇವಿಂಗ್ ಇತ್ತು, ಪಾಸ್ತಾ ತಿಂದು ಮಕ್ಕಳಿಗೆ ಬುಕ್ಸ್ ಆ್ಯಂಡ್ ಕ್ರಯಾನ್ಸ್ ಕೊಟ್ಟಿದ್ದಕ್ಕೆ ಸಖತ್ ಖುಷಿ ಪಟ್ಟರು. ನೆಕ್ಸ್ಟ್ ನನ್ನ ಲಾಗಿನ್ ಟೈಮ್ ಬಂದೇ ಬಿಡ್ತು. ಸೊ ಲಾಗಿನ್ ಆಗಿ ಕೂತ್ಕೊಂಡೆ. ಮಕ್ಕಳು ಯೂಟ್ಯೂಬಲ್ಲಿ ಮ್ಯೂಸಿಕ್ ಹಾಕ್ಸ್ಕೊಂಡು ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಮನೇಲಿ ನಾಳೆ ಹಬ್ಬ ಅಂತ ಅಂದ್ಬಿಟ್ಟು ರಾತ್ರಿ ಜಾಸ್ತಿ ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾವು ಆಚೆ ಹೋಗ್ಬಿಟ್ಟು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅವಾಗ ಇವಳು ನಾನೇ ಬರ್ತೀನಿ ಅಂತ ಹೇಳಿದ್ಲು. ಸೊ ನನ್ನ ಮಗಳನ್ನ ಕರ್ಕೊಂಡು ಅವಳಿಗೆ ಸ್ವೆಟರ್ ಎಲ್ಲ ಹಾಕಿ ರೆಡಿ ಮಾಡಿ ಕಾಟನ್ ಇಟ್ಟು ಆಚೆ ಕರ್ಕೊಂಡು ಹೋದ್ವಿ. ಇದು ಜಸ್ಟ್ ಒಂದು ಚಿಕ್ಕ ಕ್ಲಿಪ್ಪಿಂಗು, ಫುಡ್ ಸ್ಟ್ರೀಟಲ್ಲಿ ತೊಗೊಂಡಿರೋದು. ಸೊ ಅಲ್ಲಿಂದ ಮನೆಗೆ ವಾಪಸ್ ಬಂದು ಊಟ ತಿಂದು ನನ್ನ ಕೆಲಸ ಕಂಟಿನ್ಯೂ ಮಾಡಿ ಆ್ಯಸ್ ಯೂಶಲ್ ಲಾಗೌಟ್ 3:30ಗೆ ಲಾಗೌಟ್ ಆಗಾದಮೇಲೆ ತಾಚಿ ಮಾಡಿದೆ. ಇನ್ನೇನು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಅಂದ್ಬಿಟ್ಟು ಎಕ್ಸಾಕ್ಟ್ 3:30 ಲಾಗೌಟ್ ಮಾಡಿ ಬೆಳಗ್ಗೆ ಎದ್ದೊಳೋಷ್ಟಕ್ಕೆ 11:30 ಆಗಿತ್ತು. ಇದು ಫ್ರೈಡೇ ವ್ಲಾಗ್, ಅಂದರೆ ಗೌರಿ ಹಬ್ಬದ ದಿನದ ವ್ಲಾಗ್ ಇದು. ನಾನು ಎದ್ದೊಳೋಷ್ಟಕ್ಕೆ ಪೂಜೆ ಆಗೋಗಿತ್ತು. ಸೊ ಅದು ಒಂದು ಚಿಕ್ಕ ಗ್ಲಿಮ್ಸ್ ತೊಗೊಂಡೆ. ಇದನ್ನು ತೊಗೊಂಡು ಆದಮೇಲೆ ಸ್ನಾನಕ್ಕೆ ಹೊರಟೆ. ಕಾಫಿ ಕುಡಿದು ಸ್ನಾನಕ್ಕೆ ಹೊರಟಿ ನಾರ್ಮಲ್ ಒಂದು ಮಡಿ ಬಟ್ಟೆ ಹಾಕ್ಕೊಂಡು ಸ್ವಲ್ಪ ವಿಜಯನಗರ್ಗೆ ಹೋಗುವಂಥ ಕೆಲಸ ಹಚ್ಚಿದ್ರು ಮನೇಲಿ. ಸೊ ಆ ಕೆಲಸ ಮುಗಿಸ್ಬೇಕಲ್ಲ. ಸೊ ನಾನು ನಮ್ಮ ಅತ್ತೆ ಇಬ್ಬರು ಒಟ್ಟಿಗೆ ವಿಜಯನಗರ ಮಾರ್ಕೆಟಿಗೆ ಹೋಗಿ ಹಾಗೆ ಏನೇನು ತೊಗೊಂಡ್ವಿ ಅಂದರೆ ಗ್ರಂಥಿಗೆ ಅಂಗಡೀಲಿ
ಬಾಗಣದ ಸಾಮಾನು ತೊಗೋಬೇಕಿತ್ತು, ಅದನ್ನು ತೊಗೊಂಡ್ವಿ. ಹಾಗೆ ಹಣ್ಣು ಗೌರಿ ಪೂಜೆಗೆ, ಬನಾನಾ ಜೊತೆಗೆ ಸೊಪ್ಪು ಹೇಳಿದರು, ಅದನ್ನು ತೊಗೊಂಡ್ವಿ. ನಾವು ಅದನ್ನು ಮುಗಿಸಿ ಮನೆಗೆ ಬರೋಷ್ಟಕ್ಕೆ ನಮ್ಮಮ್ಮ ಗೌರಿ ಪೂಜೆಗೆ ರೆಡಿ ಮಾಡಿದರು. ನಮ್ಮಮ್ಮಂಗೆ ಒಂದು ಪದ್ಧತಿ ಇದೆ, ಅವ್ರು ಪ್ರತಿ ವರ್ಷ ಗೌರಿ ಹಬ್ಬನ ಒಂದು ಬ್ರಾಹ್ಮಣರ ಮನೆ ಇದೆ ನಮ್ಮ ಮನೆ ಹತ್ರ, ಅವ್ರ ಹತ್ರನೇ ಮಾಡಿರೋದು. ಸೊ ಪ್ರತಿ ವರ್ಷ ನಾವು ಅಲ್ಲೇ ಕಂಟಿನ್ಯೂ ಮಾಡಿದ್ದೀವಿ. ಹಾಗೆ ನನ್ನ ಮಗಳನ್ನ ರೆಡಿ ಮಾಡ್ತಾ ಇದ್ದೆ. ಅವಳಿಗೇನು ಜಾಸ್ತಿ ನಾವು ಮೇಕಪ್ ಮಾಡಲ್ಲ, ಬಟ್ ಅವಳಿಗೆ ಜಾಸ್ತಿ ಮೇಕಪ್ ಕ್ರೇಜ್ ಇದೆ. ಸೊ ಅವಳಿಗೊಂದು ಬೇಬಿ ಕ್ರೀಮ್ ಹಚ್ಚಿ, ಒಂದು ನಾರ್ಮಲ್ ಕಾಂಪ್ಯಾಕ್ಟ್, ನಾವು ಯೂಸ್ ಮಾಡೋ ಕಾಂಪ್ಯಾಕ್ಟೇ ಹಚ್ಚಿದೆ. ಎವ್ರಿಡೇ ಹಚ್ಚಲ್ಲ, ಬಟ್ ಯಾವಾಗಾರು ಹಬ್ಬದಲ್ಲಿ ರೇರ್ ಅವಳನ್ನ ಆಚೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಕಾಂಪ್ಯಾಕ್ಟ್ ಹಾಕ್ತೀವಿ. ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಅವಳಿಗೆ. ಸೊ ಹಬ್ಬದ ದಿನ ಏನು ಇದು ಮಾಡೋದು, ಅವಳಿಗೆ ನಾರ್ಮಲಾಗಿ ಬಕ್ರಾ ಮಾಡ್ತೀವಿ, ಯಾವಾಗ್ಲೂ ಲಿಪ್ಸ್ಟಿಕ್ ಹಚ್ಚೋ ಥರ ಮಾಡ್ತೀವಿ, ಬಟ್ ಹಚ್ಚಿರಲ್ಲ. ಇವತ್ತು ಹಚ್ಚೋಣ, ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹಾಕಿದೆ. ಇನ್ನೊಬ್ಬ ನಮ್ಮ ಸದಸ್ಯ ಇದ್ದಾನೆ, ನನ್ನ ಮಗ ಪ್ರಜ್ಞಾನ್. ಅವನಿಗೆ ಸಖತ್ ಕ್ಯೂರಿಯಾಸಿಟಿ, ತಂಗಿಗೆ ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ. ಸೊ ಅವಳಿಗೆ ಹೇಳ್ತಾ ಇದ್ದ ಇಲ್ಲಚ್ಚಿ ಅಲ್ಲಚ್ಚಿ ಅಂತ. ಅವಳನ್ನ ರೆಡಿ ಮಾಡಾದ್ಮೇಲೆ ನಾನು ರೆಡಿ ಆದೆ, ಬೇರೆ ಬಟ್ಟೆ ಹಾಕ್ಕೊಂಡು, ಹೊಸ ಬಟ್ಟೆ ಹಾಕ್ಕೊಂಡು. ಸೊ ಹೊಸ ಬಟ್ಟೆ ಹಾಕ್ಕೊಂಡು ನಾನು ರೆಡಿಯಾಗಿ ಒಂದು ಚಿಕ್ಕ ವೀಡಿಯೋ ತೆಗೊಂಡೆ ನಾನು, ಹೇಗೆ ರೆಡಿ ಆಗಿದ್ದೀನಿ ಅಂತ ನೋಡೋಕ್ಕೆ. ಆಮೇಲೆ ತನಿಯರಿಯಕ್ಕೋಸ್ಕರ ಗಣೇಶ ಹಬ್ಬದ ದಿನ ಸೀರೆ ತೊಗೋಬೇಕಿತ್ತು, ಆ ಸೀರೆ ತೊಗೊಂಡ್ವಿ. ಗೌರಿ ಹಬ್ಬದ ದುಡ್ಡೆಲ್ಲ ಕೂಡಿಟ್ಟು ಕಲೆಕ್ಷನ್ ಎಲ್ಲ ಮಾಡಿದ್ದಲ್ಲ, ಅದನ್ನೆಲ್ಲದು ಕೂಡಿಟ್ಟು 2 ಜೊತೆ ಓಲೆ ತೊಗೊಂಬಂದ್ವಿ. ಅದನ್ನು ದೇವ್ರ ಮುಂದೆ ಇಟ್ವಿ. ಇಟ್ಟಾದಮೇಲೆ ನಮ್ಮ ಮನೇಲಿ ನಾರ್ಮಲ್ ಹಬ್ಬದ ಅಡುಗೆ ಆಗಿತ್ತು, ಬಟ್ ನಾನು ಅದನ್ನು ಮರ್ತೋಯ್ತು ಆ ಕ್ಲಿಪ್ಪಿಂಗ್ ತೊಗೊಳೋದು. ನಾವು ಗಣಪತಿ ಹಬ್ಬದ ದಿನ ನಮ್ಮ ಒಂದು ದೇವಸ್ಥಾನದಲ್ಲಿ ಗೌರಿ ಬಾಗಿಣನ ಕೊಡ್ತೀವಿ ದೇವರಿಗೆ. ಅದು ನಮ್ಮಮ್ಮ ರೆಡಿ ಮಾಡಿ ಇಟ್ಟಿದ್ರು, ನನ್ನ ಮಗಳಿಗೆ, ನಮ್ಮ ಅತ್ತೆಗೆ ಮತ್ತು ನನಗೆ ಮತ್ತು ಅವರಿಗೆ. ಇದು ಒಬ್ಬಟ್ಟಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಬಟ್ ನಾನು ಪೂರ್ತಿ ಹಬ್ಬದ ಊಟದ್ದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಸಾರಿ. ಬಟ್ ಇದು ನಮ್ಮ ದೊಡ್ಡಮ್ಮ ಕೂತ್ಕೊಂಡು ಒಬ್ಬಟ್ಟು ಮಾಡ್ತಾಯಿದ್ರು, ನಮ್ಮ ಅಜ್ಜಿ ಇಲ್ಲ ನಮ್ಮ ಅತ್ತೆ ಒಲೆ ಮುಂದೆ ಒಬ್ಬಟ್ಟನ್ನ ಬೇಯಿಸ್ತಾಯಿದ್ರು. ಭೀಮಾ ಫಿಲಿಮ್ ಪ್ರೈಮ್ ವಿಡಿಯೋದಲ್ಲಿ ನೋಡಿಕೊಂಡು ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಊಟ ಮಾಡಿ ಆ್ಯಸ್ ಯೂಶ್ವಲ್ ಲಾಗೌಟ್ ಆದೆ. ಲಾಗೌಟ್ ಆಗಿ ಬೆಳಗ್ಗೆ ಎದ್ದೊಳ್ಬೇಕಿತ್ತು, ಇನ್ನು ತನಿಯರಿಯಕ್ಕೆ ಹೋಗಲೇಬೇಕು ಅಂತ ಗೊತ್ತಿತ್ತಲ್ಲ. ಸೊ ಲಾಗೌಟ್ ಆದೆ. ಬೆಳಗ್ಗೆ ಎದ್ದೊಳ್ಳೋಷ್ಟಕ್ಕೆ ಗಂಧದ ಗಣಪತಿ ಇದೆ, ಅದನ್ನು ಒಂದು ಬಟ್ಲಲ್ಲಿ ಇಟ್ಟು ಅದೇ ಹೂವು ಕಂಟಿನ್ಯೂಷನ್ ಫ್ರೈಡೇದೇನೆ ಆಗಿತ್ತು. ಗರ್ಕೆ ಇಟ್ಟು ಗಣಪತಿಗೆ ನಾರ್ಮಲ್ ಪೂಜೆ ಮಾಡಿದ್ವಿ. ಹಬ್ಬದ ದಿನ ಗಣಪತಿಗೆ ಏನಾದ್ರು ಇರಲೇಬೇಕಲ್ವ ಸ್ಪೆಷಲಾಗಿ ಅಂತ. ಸೊ ತಿಂಡಿನ ಹೋಟೆಲಲ್ಲಿ ತಿಂದ್ವಿ. ಈ ಸೀರೆಗೆ ಯಾವ ಬ್ಲೌಸಪ್ಪ ಮ್ಯಾಚ್ ಮಾಡೋದು ಅಂತ ನೋಡ್ಕೋತಾ ಇದ್ದೆ. ಅವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಹಬ್ಬದ ದಿನ ಟ್ರೈಪಾಯ್ಡಲ್ಲಿ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಫೋನ್ ಇಟ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೆ. ಇದು ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್ ಬ್ರಷ್ ಇದು. ಅದರಲ್ಲಿ ನನ್ನ ಹೇರ್ನ ಸೆಟ್ ಮಾಡ್ಕೋತಾ ಇದ್ದೆ. ಇದನ್ನು ಮಾಡಿಕೊಂಡೆ. ಸೀರೆ ಉಟ್ಸೋಕ್ಕೆ ನಮ್ಮ ಅತ್ತೆ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಸೊ ನಂಗೆ ಉಟ್ಕೊಳ್ಳೋಕೆ ಬರಲ್ಲ ಆ್ಯಕ್ಚುಲಿ, ನಮ್ಮ ಅತ್ತೆನೇ ನನಗೆ ಉಟ್ಸ್ಬೇಕಿಲ್ಲ, ನಮ್ಮ ಅಮ್ಮಂದಿರು ಉಟ್ಟಿಸ್ಬೇಕು. ಸೊ ಇದನ್ನು ಮಾಡ್ಕೊತಾ ಇದ್ದೆ. ಇದನ್ನು ಮಾಡಿಕೊಂಡು ರೆಡಿ ಆಗೋದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇರೆ ಆ್ಯಂಗಲಲ್ಲಿ ಫೋನ್ನ ಇಡೋಣ ಅಂತ ಟ್ರೈಪಾಯ್ಡಿಂದ ಫೋನ್ನ ತೆಗಿಯಕ್ಕೆ ಹೋದಾಗ ದೊಡ್ಡ ಅನಾಹುತನೇ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಹಬ್ಬದ ದಿನ ಹಿಂಗಾಗುತ್ತೆ ಅಂತ. ಸಖತ್ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗುತ್ತೆ, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ತುಂಬ ತಲೆ ಕೆಡ್ಸ್ಕೊಬಾರ್ದು. ಸೊ ಸ್ವಲ್ಪ ತಲೆ ಕೆಡ್ತು. ಆಮೇಲೆ ಇಲ್ಲ ಬೇಡ ಬೇಜಾರಾಗೋದು ಅಂತ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಳ್ಳಿಲ್ಲ. ಆಮೇಲೆ ಮಾಡಿರೋ ವಿಡಿಯೋ ಎಲ್ಲ ಬೇರೆ ಫೋನಿಂದ. ಇದು ನಮ್ಮ ಅತ್ತೆ ಫೋನಲ್ಲಿ ನನ್ನ ಹೇಗೆ ರೆಡಿ ಆಗಿದ್ದೀನಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಹಾಗೆ ಇದು ನಮ್ಮ ಅತ್ತೆ ಗೌರಿ ಬಾಗ್ನ ನಮ್ಮ ದೇವಸ್ಥಾನಕ್ಕೆ ಕೊಡಬೇಕಿತ್ತು. ಸೊ ನಮ್ಮ ಅತ್ತೆದೊಂದು ಫೋಟೋ, ನಾನು ಮತ್ತು ನನ್ನ ಮಗಳ ಫೋಟೋ ಕೊಟ್ಟು ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ನಮ್ಮ ಅಣ್ಣನ ಫ್ರೆಂಡ್ಸು ಗಣಪತಿ ಕೂರಿಸಿದ್ರು. ಅಲ್ಲಿ ಇದು ಗಣಪತಿ ಇದು. ಹಾಗೆ ಇದೊಂದು ಕುಂಡ ಥರ ಮಾಡಿ ಮೆಸ್ಮರೈಸಿಂಗ್ ಇದಂತು. ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ವಲ್ಪ ನೋಡೋಕ್ಕೆ ಬೇರೆಯವ್ರಿಗೆ ಭಯಂಕರ ಆಗ್ಬೋದು, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಲೈವಲ್ಲಿ ನಿಂತ್ಕೊಂಡು ನೋಡೋರಿಗೆ ಒಂಥರ ಕಣ್ಣಿಗೆ ಒಂಥರ ಓಕೆ ಎಷ್ಟು ಚೆನ್ನಾಗಾಯಿತು. ಅದು ಒಂದು ಅಲೈನ್ಮೆಂಟಲ್ಲಿ ಹತ್ಕೊಳುತ್ತೆ. ಸೀಮೆ ಎಣ್ಣೆ ಹಾಕ್ಬಿಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಾಯಿತು. ನಾನು ಅಲ್ಲೇ ಇದ್ದೆ, ನೋಡ್ತಾ ಇದ್ದೆ. ಇದು ಕೂಡ ನಮ್ಮ ಅಣ್ಣನ ಫ್ರೆಂಡೇ ಕಳಿಸಿರೋ ವೀಡಿಯೋ. ನನ್ನ ಫೋನ್ನ ರಿಪೇರಿಗೆ ಕೊಟ್ಟಿದ್ದೆ ಫಾರ್ ಮೈ ಲಕ್. 1.5 hours ಫೋನ್ ರಿಪೇರಿ ಆಯಿತು. ಜಸ್ಟ್ ಡಿಸ್ಪ್ಲೇ ಹೋಗಿತ್ತು, ಸೊ ಬೇಗನೆ ಮಾಡಿಕೊಟ್ರು. ಹಾಗೆ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ ಹಾಕೋಣ ವೀರ್ಗಾಸೆ ಅವ್ರದ್ದು ಅಂತ ಅಂದ್ಬಿಟ್ಟು ಈ ವಿಡಿಯೋ ಕ್ಲಿಪ್ಪು ಹಾಕಿದ್ದೀನಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಇದು. ನೆಕ್ಸ್ಟು ನಾರ್ಮಲ್ ವೀರ್ಗಾಸೆ ಪರ್ಫಾರ್ಮೆನ್ಸ್ದು ಒಂದು ವೀಡಿಯೋ ಬರುತ್ತೆ,
ನಮ್ಮಣ್ಣ ಫ್ರೆಂಡ್ಸು ಇದನ್ನು ಪರ್ಟಿಕ್ಯುಲರಾಗಿ ಅವ್ರು ಮಾಡೋದು. ಸೊ ತುಂಬ ಖುಷಿಯಾಗತ್ತೆ ನಮ್ಮಣ್ಣನ ಫ್ರೆಂಡ್ಸು ಗಣಪತಿ ಹಬ್ಬ ಆಚರಿಸೋದು. ಫುಲ್ಲು ಒಂದು ಬ್ಲಾಸ್ಟ್, ಒಂದು ಹಬ್ಬ ಥರ ಮಾಡ್ತಾರೆ ಅವರು. ಸೊ ಇದು ನಮ್ಮ ಮನೆ ಮುಂದೆ ಬಂದು ಮಾಡಿರೋ ಒಂದು ಪರ್ಫಾಮೆನ್ಸು, ವೀರ್ಗಾಸೆ ಅವ್ರದ್ದು. ತುಂಬ ಚೆನ್ನಾಗಿದೆ ಇದು ಕೂಡ ನೋಡೋಕ್ಕೆ. ಹಾಗೆ ಚಿಕ್ಕ ಕ್ಲಿಪ್ಪಿಂಗ್ ಇದು ಜಸ್ಟ್ ಕಂಟಿನ್ಯೂ ಮಾಡಿದೆ. ಅದಾದಮೇಲೆ ರೋಡ್ ಎಂಡಲ್ಲಿ ಲಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಅಂದ್ಬಿಟ್ಟು ಮಾಡಿದ್ರು. ಅದರಲ್ಲಿ ನಮ್ಮ ಅಣ್ಣನ ಹೆಸರೆಲ್ಲ ಕರೆದು ಡ್ಯಾನ್ಸ್ ಆಡಿದ್ರು ನಮ್ಮ ಅಣ್ಣನ ಫ್ರೆಂಡ್ಸು. ನಂಗೆ ಆ ಒಂದು ಆಡಿಯೋನ ಹಾಕೋಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಎಮೋಷ್ನಲ್ ವೀಡಿಯೋ ನಮಗದು. ಸೊ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ. ನಮ್ಮ ಅಣ್ಣನದು ಒಬ್ಬರು ಫ್ರೆಂಡ್ ಮಗು ಕೂಡ ಅಲ್ಲಿ ಭುಜದ ಮೇಲೆ ಡ್ಯಾನ್ಸ್ ಆಡ್ತಾ ಇದೆ. ನಮ್ಮ ರಜತಣ್ಣ ಅಂತ ಇದ್ದಾರೆ, ಗಾವತು ಅಣ್ಣ, ಸುದಿ ಅಂತೆಲ್ಲ ಇದ್ದಾರೆ. ಅವರೆಲ್ಲ ಡ್ಯಾನ್ಸ್ ಆಡ್ತಾ ಇರೋದಿದ್ದು. ಯಶಸ್, ಸೂರ ಎಲ್ಲರೂ ಮಗುನ ಎತ್ಕೊಂಡು. ಸೊ ಆ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಗಣಪತಿ ಹಬ್ಬ ಅಂದಮೇಲೆ ಟಮಟೆ ಡ್ಯಾನ್ಸ್ ಇರಲೇಬೇಕಲ್ವ. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ. ನಮ್ಮ ಮಾಮಂಗೆ ಅವರಿಬ್ಬರು ಹೇಳ್ತಾ ಇದ್ದಾರೆ ಹೇಗಿತ್ತು ಡ್ಯಾನ್ಸ್ ಅಂತ. ದಟ್ಸ್ ಇಟ್ ಫಾರ್ ಗಣಪತಿ ಆ್ಯಂಡ್ ಗೌರಿ ಹಬ್ಬ ವ್ಲಾಗ್.